ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇಲ್ಲಿ ಸಂಗೀತ ಮತ್ತು ಭೂಮಿ ಅಮ್ಮ ಅಜಿತ ಇಷ್ಟು ಜನ ನಿಂತು ಮಾತಾಡ್ತಾ ಇರ್ತಾರೆ. ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡ್ಕೊಂಡಿದ್ದೀರಾ. ಇವಾಗ ವರ್ಷ ತುಂಬ ಅಷ್ಟೊಳಗೆ ಒಂದು ಮಗು ಕೊಡಬೇಕು ಅಂತೇಳಿ ಅಜಿತನ ಫೋಟೋನೇ ತೋರಿಸ್ಬಿಟ್ಟು ಇದೇ ಥರ ಮಗು ಬೇಕು ಅಂತ ಸಂಗೀತ ಕೇಳ್ತಾಳೆ. ಅದಕ್ಕೆ ಅಜಿತ ಏನು ಮಾತಾಡಲ್ಲ. ಇನ್ನು ಭೂಮಿನ ಇಟ್ಕೊಂಡು ಕೂತ್ಕೊಳ್ತಾರೆ ಎಲ್ಲರೂ. ಹೇಳು ಭೂಮಿ, ಒಂದು ವರ್ಷ ಅನ್ನೋ ಅಷ್ಟರೊಳಗೆ ನಮಗೆ ಈ ಥರ ಮಗು ಬೇಕು, ಅದೇನು ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಈ ಥರ ಮಗು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಭೂಮಿ ಏನು ಮಾಡ್ತಾಳೆ, ಅಜಿತನ್ನ ಬನ್ನಿ ಇಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರ್ಕೊಂಡು ಬರ್ತಾಳೆ. ಕರ್ಕೊಬಂದು ಲಾನಲ್ಲಿ ಅವನು ಡಂಬರ್ಸ್ ಎತ್ತುತ್ತಾ ಇರ್ತಾನೆ. ಅಲ್ಲಿ ಬಂದುಬಿಟ್ಟು ಬರೀ ಇದನ್ನು ಡಂಬರ್ಸ್ ಎತ್ಕೊಂಡು ಕೂತ್ರೆ ಆಗಲ್ಲ. ಆ ಮನೆಯವರೆಲ್ಲ ಏನು ಮಾತಾಡ್ತವ್ರೆ ಅಂತ ಗೊತ್ತಾ ನಿಮಗೆ? ಮನೆಯವರೆಲ್ಲ ಈ ಫೋಟೋ ತೋರಿಸ್ಬಿಟ್ಟು ಏನು ಹೇಳ್ತವ್ರೆ ಅಂತ ಗೊತ್ತಾ? ಫೋಟೋ ಚೆನ್ನಾಗಿದೆ, ಕ್ಯೂಟ್ ಬೇಬಿ, ಅದಕ್ಕೇ ತೋರಿಸಿದ್ದಾರೆ. ಹಾಗಲ್ಲ, ಇದೇ ಥರದ್ದು ಮಗು ಒಂದು ವರ್ಷ ಅಷ್ಟರೊಳಗೆ ಬೇಕಂತೆ. ಅದು ಹೆಂಗೆ ಮಗುನ ಕೊಡೋಕ್ಕಾಗುತ್ತೆ? ಅದು ಯಾರ್ದೋ ಏನು ಅಂತ. ಅದು ಯಾರ್ದು ಅಲ್ಲ, ಚಿಕ್ಕದ್ರಲ್ಲಿರುವಾಗ ನಿಮ್ಮದೇ ಅಂತೆ ಅಂತ. ಹೌದಾ, ನಂದು ಇಷ್ಟು ಕ್ಯೂಟಾಗಿದ್ದೀನ? ಬರೀ ಇಷ್ಟು ಹೇಳಬೇಡಿ, ಮುಂದೆ ಅವ್ರು ಮಾಡ್ತಿರೋದು ಅನಾಹುತಗಳು ಏನೇನಿದೆ ಅಂತ ಗೊತ್ತಾ ನಿಮಗೆ ಅಂತ ಹೇಳ್ತಾಳೆ. ಅದಕ್ಕೆ ಭೂಮಿ ಹಂಗಂತ ಅಂದಾಗ ಅವನು ಯೋಚನೆ ಮಾಡ್ತಾನೆ, ಮಗು ಒಂದು ವರ್ಷ ಅನ್ನೋಷ್ಟರೊಳಗೆ ಮಗು ಬೇಕಂತೆ, ಈ ಥರ ಮಗುನೇ ಬೇಕಂತೆ ಅಂತ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ ಅಂತ. ಸರಿ, ಕೊಟ್ರಾಯ್ತು ಬಿಡು ಅಂತ. ಹೆಂಗೆ ಕೊಟ್ರಾಯ್ತು ಬಿಡು ಅಂತೀರಾ ಅಂತ ಹೇಳ್ತಾಳೆ. ಈ ಮಗು ಬೇಕಂತ ಹಿಂಗೆ ಹೇಳಿದ್ರಾ ಅಂತ ಹೇಳ್ಬಿಟ್ಟು ಆವಾಗ ಆಶ್ಚರ್ಯ ಪಟ್ಕೊಂಡು ಕೇಳ್ತಾ ಇರ್ತಾನೆ. ಆವಾಗ ಇವಳಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ದಲ್ಲೇ ಮತ್ತೆ ಅಲ್ಲಿ ಮಾತಾಡ್ತಾಳೆ. ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ಕಡೆ ಮಾತಾಡ್ತಾಳೆ. ಮಗು ತುಂಬ ಕ್ಯೂಟಾಗಿದೆ, ಚೆನ್ನಾಗಿದೆ ಅಲ್ವಾ ಅಂತ. ಹ್ಞೂ, ತುಂಬ ಚೆನ್ನಾಗಿದೆ, ಎಷ್ಟು ಆಸೆ ಪಡ್ತಾಯಿದ್ದೀಯ ನೋಡು ಅಂತ ಹೇಳ್ತಾನೆ. ಆವಾಗ ಹೌದು, ಮಕ್ಕಳು ಅಂದರೆ ಎಲ್ರಿಗೂ ಆಸೆ ಅಲ್ವಾ? ಮಗು ನೋಡಿದ್ರೆ ಆಸೆ ಪಟ್ಟೇ ಪಡ್ತಾರೆ ಎಲ್ಲರೂ, ಪ್ರತಿಯೊಬ್ಬರಿಗೂ ಆಬ್ವಿಯಸ್ಲಿ ಆಸೆ ಪಟ್ಟೇ ಪಡ್ತಾರೆ ಅಂತ. ಮತ್ತು ಅಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡೋಗಿ ಕೂರಿಸ್ಕೋತಾಳೆ. ಅಲ್ಲೂ ಕೂಡ ಇದೇ ವಿಷಯನ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಅಜಿತ ಹೇಳ್ತಾನೆ, ಈಗೇನು ನಿನ್ನ ಫೈನಲ್ ಡಿಸಿಷನ್ ಹೇಳು, ಎಲ್ಲ ಕಡೆ ಹಿಂಗೆ ಕರ್ಕೊಂಡೋಗಿ ಕೂರಿಸ್ಕೋತೀಯ, ಏನೋ ಒಂದು ಹೇಳ್ತೀಯ, ಮತ್ತು ಅವ್ರು ಯಾರೋ ಬರ್ತಾರೆ ಮನೆಯವರು, ಮತ್ತು ಅಲ್ಲಿಂದ ಬೇರೆ ಕಡೆಗೂ ಕರ್ಕೊಂಡು ಹೋಗ್ತೀಯ, ಇದೇ ಆಗಿದೆ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿದ್ದೀರಂತಲ್ಲ, ಸಂಗೀತ ಹೇಳ್ತಾಳೆ, ಸೆಕೆಂಡ್ ಸ್ಟಾರ್ಟ್ ಮಾಡಿದ್ದೀರಂತಲ್ಲ, ಮಗು ಒಂದು ವರ್ಷ ಅನ್ನೋಷ್ಟರೊಳಗೆ ಮಗು ಬೇಕು ನಮಗೆ ಅಂತೇಳಿ. ಅದಕ್ಕೆ ಅವಳು ತಮ್ಮನೂ ಕೂಡ, ಸಂಗೀತನ ತಮ್ಮನೂ ಮತ್ತು ಭೂಮಿ ಅಮ್ಮನೂ ಎಲ್ಲರೂ ಸಾಥ್ ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ಹೌದೌದು ಒಂದು ವರ್ಷ ಅನ್ನೋಷ್ಟರೊಳಗೆ ಬೇಕು. ನಿಚ್ಚಿ ಮತ್ತು ಅಂಜು ಅವರು ಕೂಡ ಒಂದು ಪಾಪು ಬೇಕು, ಇವ್ರದ್ದು ಒಂದು ಪಾಪು ಬೇಕು ಅಂತ ಹಠ ಮಾಡ್ತಾರೆ. ಆವಾಗ ಸರಿ, ಅವ್ರದ್ದೇನೋ ಓಕೆ ಆಗುತ್ತೆ. ಇವ್ರದ್ದು ಕತೆ ಏನು? ಈಗ ಎಲ್ಲರೂ ಈ ಥರ ಹೇಳ್ತಾ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನಡೀರಿ ಹೇಳೋದಾಗಿದೆಯಲ್ಲ, ಇನ್ನು ಮುಂದಿನ ವರ್ಷ ಅನ್ನೋಷ್ಟರು ಒಂದು ಮಗು ಕೊಡಲಿ, ನಡೀರಿ ಅಂತ ಕರ್ಕೊಂಡು ಹೋಗ್ತಾಳೆ. ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಳೆ ಸಂಗೀತ. ಬನ್ನಿ ಹೋಗೋಣ, ಅವ್ರು ಮಾತಾಡಿ ಫ್ಯೂಚರ್ ಪ್ಲ್ಯಾನಿಗೆ ಏನೋ ಒಂದು ಡಿಸ್ಕಷನ್ ಮಾಡಿಕೊಂಡು ಇತ್ಯರ್ಥಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರೆಲ್ಲ. ಇವರಿಬ್ಬರು ಮತ್ತೆ ಈಗ ಭೂಮಿ ಅಲ್ಲಿಂದ ಬನ್ನಿ ಇಲ್ಲಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಮತ್ತೆ ಮನೆಗೆ ಬರ್ತಾಳೆ, ರೂಮಿಗೆ ಹೋಗ್ತಾಳೆ. ಅಯ್ಯೋ, ಎಲ್ಲ ಕಡೆ ಮಾತಾಡಬೇಕು ಅಂತ ಕರ್ಕೊಂಡು ಬರ್ತೀಯಾ, ಈಗ ಸರಿ ರೂಮಿಗೆ ಬನ್ನಿ ಅಂತಿದೆಯಾ, ಸರಿ ನಡಿಯೇ ಅಂತೇಳಿ ರೂಮಿಗೆ ಹೋದ್ಮೇಲೆ ಆಗ ಹೇಳ್ತಾಳೆ, ಈಗ ನಾನೇ ನಿಮ್ಮಮ್ಮ ಅಂದ್ಕೊಳ್ಳಿ ಅಂತ. ನೀನು ನಮ್ಮಮ್ಮ ಆಗೋಕ್ಕೆ ಯಾಕೆ ಸಾಧ್ಯ? ನಮ್ಮಮ್ಮ ಅಷ್ಟು ತಲೆ ಉಪಯೋಗಿಸ್ತಾರೆ, ಆ ಥರ ತಲೆ ಉಪಯೋಗಿಸೋಕೆ ನಿಂಗೆಲ್ಲಿ ಬರುತ್ತೆ ಅಂತ. ಆಮೇಲೆ ಸರಿ ಈಗ ಅಂದ್ಕೊಳ್ಳಿ, ಅಂದ್ಕೊಂಡಾದಮೇಲೆ ಇವಾಗ ಅಮ್ಮ ಹಿಂಗೆ ಅಂತ ಹೇಳಿ ಒಂದು ವರ್ಷ ಅನ್ನೋಷ್ಟರೊಳಗೆ ಈ ಥರ ಮಗು ಕೊಡೋಕ್ಕಾಗಲ್ಲ, ಇದಾಗಲ್ಲಮ್ಮ, ಹಂಗೆ ಅಂತ ಹೇಳಿ ಅಂತ ಹೇಳ್ತಾಳೆ. ಎಲ್ಲ ಬಿಡಿಸಿ ಹೇಳಿ ಅಂತ. ಅವನು ಹೆಂಗೆ ಹೋಗಿ ಹೇಳ್ತಾನೆ? ಹೇಳೋಕ್ಕೆ ಸಾಧ್ಯನಾ? ಅದು ಸಾಧ್ಯನೇ ಇಲ್ಲ ಹೇಳೋಕ್ಕೆ. ಭೂಮಿ ಈ ಥರ ಹೇಳ್ತಿರ್ತಾಳೆ, ನೋಡು ಭೂಮಿ, ಅಂಥ ವಿಷಯ ಹೇಳು, ಆಗದೇದ ವಿಷಯಕ್ಕೆಲ್ಲ ನನ್ನ ತಲೆ ತಿನ್ನಬೇಡ ನೀನು. ನನಗೆ ಆಫೀಸಲ್ಲಿ 108 ಚಿಂತೆ ಇರ್ತವೆ, ನೀನು ಬೇರೆ ತಲೆ ತಿನ್ನಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾನೆ.
ಇಲ್ಲ, ಇದು ಇತ್ಯರ್ಥ ಆಗಬೇಕು, ಮನೆಯವರೆಲ್ಲ ಹಠ ಮಾಡ್ತಿದ್ದಾರೆ, ಅದಕ್ಕೆ ನೀವು ಹೋಗಿ ಅಮ್ಮ ಹತ್ರ ಇದು ಹಿಂಗಲ್ಲಮ್ಮ ಹಿಂಗೆ, ಹಿಂಗಲ್ಲಮ್ಮ ಹಿಂಗೆ ಅಂತ ಹೇಳಿ ಅಂತ. ಈ ಕಡೆ ದೇವಿಯಾನಿ ಬಂದುಬಿಟ್ಟು ಮಗಳ ಹತ್ರ ಡಿಸ್ಕಸ್ ಮಾಡ್ತಿರ್ತಾಳೆ. ನಾವೆಲ್ಲ ಅಂದ್ಕೊಂಡಿದ್ದೆಲ್ಲ ಫೇಲ್ಯೂರ್ ಆಗ್ತಾಯಿದೆ, ಏನು ಮಾಡೋದು, ಏನೇ ಒಂದು ಮಾಡೋಕ್ಕೆ ಹೋದ್ರೂ ಸರಿ ಆಗ್ತಾಯಿಲ್ಲ, ಏನು ಮಾಡೋದು ಈಗ ಅಂತ. ಅದಕ್ಕೆ ಮಗಳು ಹೇಳ್ತಾಳೆ, ಏನು ಯೋಚನೆ ಮಾಡಬೇಡಮ್ಮ, ನಾನಿದ್ದೀನಿ, ಎಲ್ಲ ಸರಿ ಮಾಡ್ತೀನಿ, ಸುಮ್ಮನಿರು ಅಂತ. ಏನು ಸರಿ ಮಾಡ್ತೀಯ, ನನಗೇನೂ ಆಗಲ್ಲ ಅಂತಾಗುತ್ತೆ. ಏನು ನಾವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ, ನನಗೆ ಅನಿಸ್ಬಿಟ್ಟಿದೆ ಇವಾಗ, ಏನು ನಾವು ಅಂದ್ಕೊಂಡು ಒಂದು ಕೆಲಸನೂ ಆಗಲ್ಲ ಅಂತ ಅನಿಸ್ಬಿಟ್ಟಿದೆ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ. ಸರಿ ಯೋಚನೆ ಮಾಡೋಣ ಬಿಡಮ್ಮ ಅಂತ ಹೇಳ್ತಾಳೆ. ಏನು ಯೋಚನೆ ಮಾಡಬೇಕು ಅಂತಲೂ ಗೊತ್ತಾಗ್ತಾನೆ ಇಲ್ಲ, ಮೈಂಡ್ ಬ್ಲ್ಯಾಕ್ ಆಗೋಗಿದೆ, ಏನು ಯೋಚನೆ ಮಾಡೋಕ್ಕೂ ತಲೆ ಓಡ್ತಾ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಮಗಳು ಹೇಳ್ತಾಳೆ, ಒಂದು ಐಡಿಯಾ ಇದೆ ಬಿಡಮ್ಮ, ಅದನ್ನು ಉಪಯೋಗಿಸೋಣ, ಸರಿಯಾಗುತ್ತೆ ಅಂತ. ಈ ಥರ ಇವರಿಬ್ಬರು ಖತರ್ನಾಕ್ ಕೆಲಸ ಮಾಡೋದೇ ಯಾವಾಗಲೂ ಅಮ್ಮ ಮಗಳು. ಈ ಅಜಿತ ಈ ಕಡೆ ಬಂದು ಈಗ ಅವನಿಗೆ ಚಿಂತೆಗೀಡಾಗ್ಬಿಟ್ಟಿದ್ದಾನೆ. ಅಮ್ಮ ಬೇರೆ ಹಿಂಗಂತಾರೆ, ಭೂಮಿ ಬೇರೆ ಹಂಗಂತಾಳೆ, ನಾನು ಹಿಂಗೆ ಮಾಡಲಿ ಅಂತ ಹೇಳ್ಬಿಟ್ಟು ಇದೇ ಥರ ಚಿಂತೆ ಮಾಡ್ತಾನೆ ಕೂತಿರ್ತಾನೆ. ಹೇಗೆ ಸಾಧ್ಯ ಇದು ಅಂತೇಳ್ಬಿಟ್ಟು ಈಗ ಇವರಿಬ್ಬರು ಇಲ್ಲ ಒಂದಾಗಬೇಕು, ಮಗು ಕೊಡಬೇಕು, ಇಲ್ಲ ಅಂದರೆ ನಿಜಾಂಶನ ಹೇಳಿ ಎಲ್ಲರ ಹತ್ರನೂ ಇತ್ಯರ್ಥ ಮಾಡ್ಕೋಬೇಕು. ಎರಡರಲ್ಲೂ ಒಂದು ಕೆಲಸ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈ ಅಜಿತಿಗೆ ಫಜೀತಿ ಸಿಗಾಕ್ಕೊಬಿಟ್ಟಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಭೂಮಿ ಹೇಳೋವಷ್ಟು ಹೇಳಿ ಹೋಗಿದ್ದಾಳೆ. ಅವಳು ಕೂಡ ಪೂರ ಬಾಯ್ಬಿಟ್ಟು ಹೇಳಲ್ಲ ಮನೆಯವ್ರ ಹತ್ರ, ಇವನು ಬಾಯ್ಬಿಟ್ಟು ಹೇಳಲ್ಲ. ಇದೇ ಸಮಸ್ಯೆಗೆ ದಾರಿ ತೋರಿಸಿರೋದು. ಈ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂದರೆ ಇಬ್ಬರೂ ಪ್ರಮಾಣದಲ್ಲಿ ಜಗಳ ಆಡ್ಕೊಳ್ದ ರೀತಿ ಕೂತ್ಕೊಂಡು ಬಗೆಹರಿಸ್ಕೊಂಡು, ನಾನು ನೀವು ಒಟ್ಟಿಗೆ ಇನ್ನು ಬದುಕೋಣ, ಆಯಿತು ಇಲ್ಲಿವರೆಗೆ ಆಗಿದ್ದು, ಇನ್ಮೇಲಾದರೂ ಗಂಡ ಹೆಂಡ್ತಿಯಾಗಿರೋಣ ಅಂತ ಇವರು ಮಾತಾಡಿಕೊಂಡ್ರೆ ಓಕೆ. ಇವ್ರು ಬರೀ ಯಾವಾಗಲೂ ಸಿಡ್ಪೂತಿ ಸಿದ್ದಪ್ಪನ ಥರ ಜಗಳಾಡ್ತಾನೆ ಇರ್ತಾರೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.